ಓಕೆ, ಈಗ ಶಂಕರ್ ಶೆಟ್ಟಿ ರಾಜಕೀಯ ವಿಶ್ಲೇಷಕರಿದ್ದಾರೆ ಸರ್. ನಮಸ್ಕಾರ, ಶಿವಶಂಕರ್ ಮಾತಾಡ್ತಿದ್ದೀನಿ. ನಮಸ್ಕಾರ. ಏನು ಹೇಳ್ತೀರಿ ಸರ್ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ? ಹಲೋ, ಹೇಳಿ ಸರ್. ಅದು ರಾಜೀನಾಮೆ ಅಂದ್ರೆ ಅದು ಕೊಡ್ಲೇಬೇಕಿತ್ತು. ಬಿಕಾಸ್ ಇಲ್ಲದ ಒಂದ್ ವೇಳೆ ಆದ್ರೆ ಕೊಡ್ಲಿಲ್ಲ ಆದ್ರೆ ಈ ಸಿಜೆಪಿ ಅವರು ಮತ್ತೆ ಸ್ಟೂಡೆಂಟ್ಸ್ ಎಲ್ಲ ನಾವು ಬಂದ್ ಮಾಡುದಿಲ್ಲ ಅಂತ ಹೇಳಿದ್ರಲ್ಲ, ಕಂಟಿನ್ಯೂ ಮಾಡ್ತೇವೆ ಅಂತ ಹೇಳಿ. ಆದ್ರೆ ಇದು ಅವರು ಗವರ್ಮೆಂಟ್ ಕೂಡ ಇದುವರೆಗೆ ಮೋದಿ ಅವರು 2014 ಈಗ 10-12 ವರ್ಷ ಆಡಳಿತ ಒಂದೇ ಒಂದು ರಾಜೀನಾಮೆ ಪ್ರಸಂಗ ಬಂದಿರ. ಬಹುಶಃ ಇದೇ ಫಸ್ಟ್ ಇನ್ಸಿಡೆಂಟ್ ಆಗಿರ್ಬೇಕು, ಯಾವ್ದೋ ಒಂದು ಸ್ಕ್ಯಾಮ್ ಇಂದಾಗಿ ರಾಜೀನಾಮೆ ಕೊಡುವ ಒಬ್ಬ ಮಂತ್ರಿ. ಸೊ ಅವರಿಗೆ ಒಂದು ಪ್ರೆಸ್ಟೀಜ್ ಇಶ್ಯೂ ಆಗಿತ್ತು. ನಮ್ಮ ಆಳ್ವಿಕೆಯಲ್ಲಿ ಒಂದೇ ಒಂದು ರಾಜೀನಾಮೆ ಕೊಡಬಾರ್ದು, ಒಂದು ಯಾವುದೇ ಒಂದು ಸರ್ಕಾರದ ಲೋಪದೋಷಗಳಿಂದಾಗಿ ಅಂತ ಅವರಿಗೊಂದು ಪ್ರೆಸ್ಟೀಜ್ ಆಗಿತ್ತು. ಬಟ್ ಅದನ್ನು ಅವ್ರು ಬ್ರೇಕ್ ಮಾಡಿ ಫಸ್ಟ್ ಟೈಮ್ ಒಬ್ರು ನನ್ನದು ಮೋದಿ ಗವರ್ಮೆಂಟ್ ಅಲ್ಲಿ 12 ವರ್ಷದಲ್ಲಿ ಯಾರಾದ್ರೂ ಒಂದು ರಾಜೀನಾಮೆಯನ್ನು ತಗೊಂಡಿದ್ರೆ ಇದೇ ಒಂದು ಫಸ್ಟ್ ಕೇಸ್ ಧರ್ಮೇಂದ್ರ ಪ್ರಧಾನ್ರದ್ದು. ಬಟ್ ಒಂದು ಲೆಕ್ಕದಲ್ಲಿ ಪಾರ್ಟಿ ತರಿಸಿ ಅದು ಅದರ್ವೈಸ್ ಇವರು ದೀಸ್ ಪೀಪಲ್ ವುಡ್ ಹ್ಯಾವ್ ಕಂಟಿನ್ಯೂ ದ ಎಜಿಟೇಷನ್, ಹೌದಲ್ವಾ? ಪಾರ್ಟಿಯನ್ನು ಮತ್ತೆ ಕಂಟ್ರೋಲ್ ಮಾಡೋದು ದೊಡ್ಡ ಸಂಖ್ಯೆ ಆಗ್ತದೆ. ಈಗ ಅವ್ರಿಗೆ ಒಂದು ಲೆಕ್ಕದಲ್ಲಿ ಮೋದಿ ಗವರ್ಮೆಂಟ್ ಕೂಡ ಆಯ್ತು. ಈಗ ಅವರು ಇಶ್ಯೂ ಇಲ್ಲ ಆಯ್ತು ಈಗ ಅವರಿಗೆ. ಇಲ್ಲದ ಈ ಪ್ರೊಟೆಸ್ಟ್ ಅನ್ನೇ ಮುಂದೆ ಮಾಡ್ಕೊಂಡು ಸ್ಟೂಡೆಂಟ್ಸ್ ಎಲ್ಲ ಊಟ ಮಾಡ್ಕೊಂಡೆಲ್ಲ ಹೋಗ್ತಿದ್ರು. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟದ್ರಿಂದ ಈಗ ಇಶ್ಯೂಲೆಸ್ ಆಯ್ತಲ್ಲಪ್ಪ ಅವರಿಗೂ, ಸಿಜೆಪಿ ಅವರಿಗೂ, ಯಂಗ್ಸ್ಟರ್ಸ್ಗೆಲ್ಲ. ಮತ್ತೆ ಜಂಗಿ ಹೋರಾಟ ಎಲ್ಲ ಶುರುವಾಗಿದ್ರೆ ಅದಕ್ಕೆಲ್ಲ ಅವರು ಈಗ ಗವರ್ಮೆಂಟ್ ಟೇಕನ್ ಎ ವೆರಿ ಗುಡ್ ಸ್ಟೆಪ್ ಐ ಥಿಂಕ್ ಇನ್ ಇಂಟ್ರೆಸ್ಟ್ ಆಫ್ ದಿ ಗವರ್ಮೆಂಟ್. ಇನ್ನು ಸ್ಟೂಡೆಂಟ್ಸ್ ಇನ್ನು ಯಾವ್ದಾದ್ರು ಬೇರೆ ಇಶ್ಯೂ ಅಲ್ಲಿ ಹೋಗ್ಬೇಕು. ಈಗ ಬೇರೆ ಇಶ್ಯೂ ಇನ್ನೊಂದು ಬರ್ಬೇಕಲ್ಲ. ಸೊ ದನ್ ಇಟ್ ಇಸ್ ದ ರೈಟ್ ಡಿಸಿಷನ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಮೋದಿ ಗವರ್ಮೆಂಟ್ ಹಸ್ ಟೇಕನ್ ಅಕಾರ್ಡಿಂಗ್ ಟು ಮಿ. ಓಕೆ ಸರ್, ಅಲ್ಲ ಈಗ ಬಿಜೆಪಿಗರು ತಡ ಮಾಡಿದ್ದಕ್ಕೆ ಮತ್ತೊಂದು ರಾಜಕೀಯ ಅಥವಾ ಪರ್ಯಾಯ ರಾಜಕೀಯ ಶಕ್ತಿಗೆ ಅದರ ಹುಟ್ಟಿಗೆ ಕಾರಣ ಆಗ್ಬಿಟ್ರ ಬಿಜೆಪಿಗರು? ಅದು ಒಂದು ಕಾರಣ. ಅವರು ಆಕ್ಚುಲಿ ಏನಿದೆ ಟೂ ಲೇಟ್ ಆಗಿದೆ, ಲೇಟ್ ಬಟ್ ನಾಟ್ ಟೂ ಲೇಟ್. ಅರ್ಥ ಆಯ್ತಲ್ಲ? ಈಗ ಲೇಟ್ ಆಗಿತ್ತು, ಮೊದಲೇ ಕೊಟ್ಟಿದ್ರಾಗಿದೆ. ಪರ್ಯಾಯ ರಾಜಶಕ್ತಿ ಬೆಳೀತಾ ಇತ್ತು ಗ್ಯಾರಂಟಿ. ಈಗ ನೋಡಿ ಜಂಜಿ ಹೋರಾಟ ಈಗ ನೇಪಾಳ ಬಾಂಗ್ಲಾದಲ್ಲೆಲ್ಲ ನೋಡಿದೇವು ನಾವು, ಹೌದಲ್ವಾ? ಅದು ಸಕ್ಸಸ್ಫುಲ್ ಆಗ್ತದೆ. ಯಂಗ್ಸ್ಟರ್ಸ್ ಪಾರ್ಟಿಲೆಸ್ ಆಗಿ ಹೋಗ್ಬಿಡ್ತಾರೆ. ಅವನು ಅನ್ಲೆಸ್ ಒಬ್ರು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಅಥವಾ ನಿಮ್ಮ ಡೆಲ್ಲಿಯಲ್ಲಿ ಪ್ರಬಲವಾಗಿರೋ ಮತ್ತೊಂದು ಪಕ್ಷ ಆಮ್ ಪಕ್ಷಗಳಾಗ್ಲಿ, ಅವರು ರಾಜಕೀಯದ ತನ್ನ ಅಟ್ಯಾಚ್ಮೆಂಟ್ ಅನ್ನೇ ಬಿಟ್ಟು ಈ ಮೂಮೆಂಟ್ ಅಲ್ಲಿ ಹೋಗೋ ಅವಕಾಶಗಳಿದ್ದಾವೆ. ಆಗ್ತಾ ಇತ್ತಲ್ಲ. ಮತ್ತೆ ಕಾಂಗ್ರೆಸ್ಸಿಗೂ ಒಂದು ಯಂಗ್ಸ್ಟರ್ ಬಾಲ ಬಂದ್ಬಿಡ್ತಿತ್ತು. ಅವರು ಈಗ ಸಿಜೆಪಿ ಏನ್ ಮಾಡ್ತಾರೆ ಅಂತ ಸದ್ಯ ಕೇಳ್ತಾರೆ, ನಾವೀಗ ಪಕ್ಷ ಕಟ್ಟುದಿಲ್ಲ ಅಂತ ಹೇಳ್ತಾರೆ. ಸೊ ಆ ಸಪೋರ್ಟ್ ಎಲ್ಲ ಕಾಂಗ್ರೆಸ್ ಕಡೆನೇ ಹೋಗ್ತಾ ಇತ್ತು. ಈಗ ಪಕ್ಷ ಕಟ್ಟಿದ್ರೆ ಏನಾಗ್ತದೆ, ಆದ್ರೆ ಕಾಂಗ್ರೆಸ್ಗೆ ಲಾಭ ಬರಲ್ಲ. ಅರ್ಥ ಆಯ್ತಾ ನಿಮ್ಗೆ? ನೀವು ನೋಡಿದಿರಲ್ಲ ಡೆಲ್ಲಿಯಲ್ಲಿ ಹೊಸ ಪಕ್ಷ ಆಮ್ ಆದ್ಮಿ ಪಾರ್ಟಿ ಉದಯ ಆದ್ರಿಂದ ಲಾಸ್ ಬಿಗ್ಗೆಸ್ಟ್ ರೂಲರ್ ಇಸ್ ಕಾಂಗ್ರೆಸ್. ಶೀಲಾ ದೀಕ್ಷಿತ್ ಗವರ್ಮೆಂಟ್ ಇರೋ 15 ವರ್ಷ ರೂಲ್ ಮಾಡಿತ್ತು. ಅಂದ್ರೆ ಅವರಿಗೆ ರಾಮ್ ಬಕ್ಷಿ ಆದ ಮೇಲೆ ಶೀಲಾ ದೀಕ್ಷಿತ್ ಗವರ್ಮೆಂಟ್ ಇದ್ದದ್ದು ಪಾರ್ಟಿ ಎಲ್ಲ ಆಯ್ತು. ಈಗ ಅಲ್ಲಿ ಒಂದು ಎಮ್ ಎಲ್ ಎ ಗೆಲ್ಲಿಕ್ಕಾಗ್ಲಿಲ್ಲ. ಲಾಸ್ಟ್ 2-3 ಎಲೆಕ್ಷನ್ ಒಂದು ಎಮ್ ಎಲ್ ಎ ಗೆದ್ದು ಬರಕ್ಕಾಗ್ಲಿಲ್ಲ ಅವರಿಗೆ. ಹಾಗಾಗಿ ನಮ್ ಫ್ಯೂಚರ್ ಈಗಲೇ ನಮ್ಗೇನು ಫೋರ್ಕಾಸ್ಟ್ ಮಾಡಕ್ಕೆ ಆಗಲ್ಲ. ಬಟ್ ಈ ಸ್ಟೂಡೆಂಟ್ಸ್ ಮೂವ್ಮೆಂಟ್ ನನ್ನ ಪ್ರಕಾರದಲ್ಲಿ ಒಂದು ಆಲ್ಟರ್ನೇಟಿವ್ ಪಕ್ಷ ಥ್ರೂಔಟ್ ಇಂಡಿಯಾದಲ್ಲಿ ಬೆಳೀತಾ ಇತ್ತು ಈ ಮೂವ್ಮೆಂಟ್ ಅಲ್ಲಿ. ಬಟ್ ಅದನ್ನ ಈಗ ಅವರು ಸ್ಟಾಪ್ ಮಾಡಿದಾಗ ಧರ್ಮೇಂದ್ರ ಪ್ರಧಾನ್ ಅವರು ಯಾವಾಗ ರಾಜೀನಾಮೆ ಕೊಟ್ರ ಆಗದಿಂದಾಗಿ ಇವರಿಗೊಂದು ಅಸ್ತ್ರ ನಿಶ್ಚಸ್ತ್ರ ಆಗ್ಬಿಡ್ತು ಈಗ ಅಪೋಸಿಷನ್ ಅವರಿಗೆ. ಓಕೆ ಸರ್, ಈಗ ವೆರಿ ಗುಡ್. ಆಮೇಲೆ ಇನ್ನೊಂದು ಸರ್, ಈಗ ಒಂದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ, ದೇರ್ ಇಸ್ ನೋ ಡೌಟ್ ಇನ್ ದಟ್. ಬಟ್ ಇದರ ಕ್ರೆಡಿಟ್ ಯಾರಿಗೆ ಹೋಗುತ್ತೆ ಅನ್ನೋದು ಸರ್, ಯಾರು ಕ್ಲೈಮ್ ಮಾಡ್ಕೋತಾರೆ ಇದರ ಕ್ರೆಡಿಟ್ ಅನ್ನ ಅಂತ? ಸಿಜೆಪಿ, ಕಾಂಗ್ರೆಸ್, ಬೇರೆ ಪಕ್ಷದವರು? ಅಲ್ಲ, ಸಿಜೆಪಿ ಅವರು ಕ್ಲೈಮ್ ಮಾಡಬೇಕು, ಕಾಂಗ್ರೆಸ್ ಅವರು ಕ್ಲೈಮ್ ಮಾಡೋಗಿಲ್ಲ. ಯಾಕೆ ಎಜುಕೇಶನ್ ಇಸ್ ಸ್ಟಾರ್ಟೆಡ್ ಬೈ ಸಿಜೆಪಿ ಅಲ್ಲ, ಯಂಗ್ಸ್ಟರ್ಸ್, ಹೌದಲ್ವಾ? ಸಿಜೆಪಿ ಅವರು ಸರ್. ಹಾಗಾದ್ರೆ ಕ್ರೆಡಿಟ್ ನನ್ನ ಕ್ರೆಡಿಟ್ ಕಾಂಗ್ರೆಸ್ಗೆ ಹೋಗಲ್ಲ. ಕ್ರೆಡಿಟ್ ಎಂತ ಉಂಟು, ಏನು ಗಳಿಸಿದ್ರು? ಇನ್ಫ್ಯಾಕ್ಟ್ ರಾಜೀನಾಮೆ ಕೊಡ್ಲಿಲ್ಲ ಆದ್ರೆ ಇವ್ರು ಬೆಳೀತಿದ್ರು. ಕಾಂಗ್ರೆಸ್ ಅವರು ಬೆಳೀತಾ ಇದ್ರು, ಸಿಜೆಪಿ ಅವರು ಬೆಳೀತಿದ್ರು. ಕಾಂಗ್ರೆಸ್ ಇದಾದ್ರೆ ರಾಜೀನಾಮೆ ಕೊಟ್ಟದ್ರಿಂದ ಈಗ ಅವರು ನಿಶ್ಚಸ್ತ್ರರಾಗ್ಬಿಟ್ರಲ್ಲ. ಇನ್ನು ಯಾವ ಹೋರಾಟದ ಮೇಲೆ ಹೋಗ್ತಾರೆ ಇವರು? ಹೌದಲ್ಲ, ಬೇರೆ ಎಲ್ಲರೂ ಕಂಡೀಷನ್ ಇರ್ತಾರೆ. ಅವರಿಗೆ ಪರಿಹಾರ ಕೊಡೋದಕ್ಕೂ ಒಪ್ಪಿಬಿಟ್ರು, ಹೌದಲ್ವಾ? ಮತ್ತೆ ಕೇಸ್ ಹಾಕುದಿಲ್ಲ ಅಂತ ಹೇಳಿದ್ರಕ್ಕೂ ಒಪ್ಪಿಬಿಟ್ರು. ಆ ಒಂದು ಉಪವಾಸ ಸತ್ಯಾಗ್ರಹವನ್ನು ಮುರಿದ್ರು, ಅದರಲ್ಲಿಯೂ ಇದಾಯ್ತು. ಇದೊಂದು ಇಶ್ಯೂ ಮಾತ್ರ ಇದೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಾ ಬೇಡ ಅಂತ ಹೇಳಿ. ಬಟ್ ನನ್ನದು ಇವರು ನೀವು ಹೇಳಿದಾಗ ಒಂದು 10 ದಿನ ಮೊದಲೇ, ಒಂದು 4-5 ದಿನ ಮೊದಲೇ ರಾಜೀನಾಮೆ ಕೊಡ್ಬೇಕಿತ್ತು. ಬಟ್ ಇಷ್ಟು ಮಟ್ಟಿಗೆ ಹೋಗ್ತಾ ಅಂತ ಅವರು ಗವರ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಲ್ಲ. ಅವ್ರದ್ದು ಒಂದು ಇತ್ತೇನು ಆಟ ಅಂದ್ರೆ ನಮ್ದು ಕಳಂಕರಹಿತ ಸರ್ಕಾರ ಇರ್ಬೇಕು ಅಂತ. ಈಗ ಒಬ್ರು ರಾಜೀನಾಮೆ ಕೊಟ್ರೆ ಯಾಕೆ ಕೊಡ್ತಾರೆ? ಒಂದು ಕಳಂಕ ಕಂಡು ಬಂದ್ರೆ ಮಾತ್ರ ರಾಜೀನಾಮೆ ಕೊಡುದಲ್ಲ. ಆ ಒಂದು ವಿಷಯದಲ್ಲಿ ಅವರು ಫೇಲಿಯರ್ ಆದ್ರು ಗವರ್ಮೆಂಟ್. ಅದರ್ವೈಸ್ ಇನ್ ಆಲ್ ಅದರ್ ಮ್ಯಾಟರ್ಸ್ ಇಟ್ ಇಸ್ for the Modi government or for the BJP, it is good thing. It has happened that Dharmendra Pradhan has given a resignation. ಓಕೆ, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಮಾತನಾಡಿದ್ದಕ್ಕೆ PNS ವಿಸ್ತರಣೆ ಜೊತೆಗೆ.